ಅಭಿಯಾನ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದ ಪೊಲೀಸ್ ಇಲಾಖೆ. ಬಸವನ ಬಾಗೇವಾಡಿ ಪೊಲೀಸ್ ಠಾಣಾ ವತಿಯಿಂದ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಡ್ರಗ್ಸ್ ಮುಕ್ತ ಅಭಿಯಾನ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವೈಎಸ್ ಸೋಮನಕಟ್ಟಿ ತಹಸೀಲ್ದಾರ್ ಮತ್ತು ಪೂಜ್ಯ ಗುರು ಶಾಂತಗೌಡ ದಾಶಾಳ ಶಿಕ್ಷಕರು ಸೇರಿಕೊಂಡು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ವೈಎಸ್ ಸೋಮನಕಟ್ಟಿ ಅವರು ಮಾತನಾಡುತ್ತಾ, ಇಂದಿನ ಯುವಕರೇ ನಾಳಿನ ನಾಗರಿಕರು. ಇವರು ಇತ್ತೀಚಿನ ದಿನಗಳಲ್ಲಿ ಮಾದಕ ವಸ್ತುಗಳ ಸೇವನೆಯಲ್ಲಿ ತೊಡಗಿರುವುದು ಕಾಣುತ್ತವೆ. ಸಮಾಜ ದೇಶ ಉಳಿಯಬೇಕಾದರೆ ಯುವಕರು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಬೇಕು ಎಂದು ಹೇಳಿದರು. ಶ್ರೀ ಗುರು ಶಾಂತ ದಾಶಾಳ PSI ಬಸವನ ಬಾಗೇವಾಡಿ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯದಲ್ಲಿ ಹೆಚ್ಚುತ್ತಿರುವ ಮಾದಕ ವ್ಯಸನದ ದುಷ್ಪರಿಣಾಮಗಳಿಂದ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಜೀವನದ ಮೇಲೆ ಉಂಟಾಗುವ ಪರಿಣಾಮಗಳ ಕುರಿತು ವಿವರಿಸಿ ಮಾದಕ ವಸ್ತುಗಳಿಂದ ದೂರವಿದ್ದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಂತೆ ಕರೆ ನೀಡಿದರು. ಯಾವುದೇ ಮಾದಕ ವಸ್ತುಗಳ ಮಾರಾಟ ಅಥವಾ ಬಳಕೆಯ ಬಗ್ಗೆ ಮಾಹಿತಿ ದೊರೆತರೆ ತಕ್ಷಣವೇ 112ಗೆ ತುರ್ತು ಸಹಾಯವಾಣಿ ಅಥವಾ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ಇದೇ ಸಮಯದಲ್ಲಿ ಸಿದ್ದಲಿಂಗ ಮಹಾಸ್ವಾಮಿಗಳು, ನೀಲಪ್ಪ B ಹೊಸ್ಮನಿ, ಅಶೋಕ ಹಂಚ್ಲಿ, ಬಸಣ್ಣ ಹಾರಿವಾಳ, ಯತೀಶ್ KNHN ನಾಟಿಕರ್, ಶ್ರೀಶೈಲ ಬಳವಾಟ್ ಮುಖಂಡರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು, ಪೊಲೀಸ್ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಜೀವನವನ್ನೇ ಹಾಳು ಮಾಡ್ತಾವೆ. ಅದರ ಜೊತೆಗೆ ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ತಾವೆ. ಅದರ ಜೊತೆಗೆ ನಿಮ್ಮ ಸಂಸಾರವನ್ನೇ ಹಾಳು ಮಾಡ್ತಾವೆ. ಹೀಗಾಗಿ ಈ ಒಂದು ಮಾದಕ ದ್ರವ್ಯಗಳನ್ನು ಸೇವಿಸುವುದನ್ನ ನಾವು ಬಿಟ್ಟು ಬಿಡಬೇಕು. ಅದನ್ನ ಹಿಂದಿನಿಂದಲೇ ಯಾರಾದರೂ ಸೇವಿಸ್ತಿದ್ರೆ ಅಂದ್ರೆ ಹಿಂದಿನಿಂದಲೇ ನಾನು ಸೇವಿಸುವುದಿಲ್ಲ ಅನ್ನುವಂಥ ಒಂದು ದೃಢ ಪ್ರತಿಜ್ಞೆಯನ್ನು ನಾವು ಮಾಡಬೇಕು. ಮಾಡಿದಾಗ ಮಾತ್ರ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಉಪನ್ಯಾಸಕರು ಅವರಿಗೆ ನೀವು ಒಂದು ಸಾರ್ಥಕ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಇದು ಮಾದಕ ದ್ರವ್ಯಗಳು ಹೆಂಗಾಗ್ತದೆ ಅಂದ್ರೆ ಸಹವಾಸ ದೋಷದಿಂದ ಆಗ್ತದೆ. ಸಜ್ಜನರ ಸಂಘವನ್ನು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘವನ್ನು ಬಚ್ಚನ ರಂಜನಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಒಂದು ಗೆಳೆತನ ಏನಿರಬೇಕು ಅಂತಂದ್ರೆ ಒಳ್ಳೆಯ ಗೆಳೆತನ ಇರಬೇಕು. ಒಳ್ಳೆಯ ಸಹವಾಸ ಇತ್ತು ಅಂದ್ರೆ ಎಲ್ಲರೂ ಓದುವಂಥವ್ರ ಜೊತೆ ನೀವು ಸಹವಾಸ ಮಾಡಿದ್ರಿ ಅಂತಂದ್ರೆ ಒಳ್ಳೆಯ ರೀತಿಯಿಂದ ಓದಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ತೇವೆ. ಅದ್ರ ಬದಲಾಗಿ ಯಾರಾದರೂ ನೀವು ಕೆಟ್ಟ ಚಟಗಳಿಗೆ ಬಲಿಯಾಗುವಂಥ ಸಹವಾಸವನ್ನು ಮಾಡಿದ್ರಿ ಅಂತಂದ್ರೆ ಇಡೀ ನಿಮ್ಮ ಜೀವನ, ನಿಮ್ಮ ಆರೋಗ್ಯ, ನಿಮ್ಮ ಸಂಸಾರ ಎಲ್ಲ ಹಾಳಾಗುತ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಮಾದಕ ವಸ್ತುಗಳ ಮಾರಾಟ ಕಂಡು ಬಂದರೂ ಕೂಡ ನೀವು ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕು. ಆಮೇಲೆ ಮಾದಕ ವಸ್ತುಗಳ ಸಾಗಾಣಿಕೆ ಇರ್ಬೋದು, ಇವೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂತು ಅಂದ್ರೆ, ನಿಮ್ಮ ಕಾಲೇಜಿನಲ್ಲಿ ಯಾರಾದರೂ ಮಾಡ್ತಿದ್ರು ಅಂತಂದ್ರೆ ಅಥವಾ ಇಡೀ ಸಮಾಜದಲ್ಲಿ ಎಲ್ಲಾದರೂ ನೀವು ಕಂಡು ಬಂತು ಅಂತಂದ್ರೆ ಅದರ ಪೊಲೀಸ್ ಇಲಾಖೆಗೆ ಮಾಹಿತಿ ತಿಳಿಸಿದ್ರಿ ಅಂತಂದ್ರೆ ಈ ಒಂದು ಮಾದಕ ವಸ್ತುಗಳ ಮುಕ್ತ ಕರ್ನಾಟಕವನ್ನ, ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತನಾಡಿದ್ರು. ಗಿಡ ಹತ್ತಿದ ತಕ್ಷಣ ಹಣ್ಣು ಕೊಡಲ್ಲ. ನಿರಂತರತೆ ಬೇಕು, ನಿರಂತರ ಪ್ರಯತ್ನ ಬೇಕು. ಆ ನಿರಂತರ ಪ್ರಯತ್ನ ಆವಾಗ ನಿಮ್ ದೃಢ ಛಲ ಬೇಕು, ಮನಸ್ಸು ಬೇಕು, ಗಟ್ಟಿ ಮನಸ್ಸು ಬೇಕು. ಆದ್ರೆ ಈ ಗಟ್ಟಿ ಮನಸ್ಸು ಏನ್ ಮಾಡ್ತದೆ ಗೊತ್ತಾ? ಅದನ್ನೆಲ್ಲ ಹಾಳು ಮಾಡೋದು ಈ ಮಾದಕ ವಸ್ತುಗಳು. ಇವು ಅಟ್ರಾಕ್ಟ್ ಮಾಡ್ತವೆ ನಿಮ್ಮನ್ನೆಲ್ಲನು. ಕೆಟ್ಟದ್ದು ಯಾವ್ದಿಲ್ಲ ಬೇಗ ಅಟ್ರಾಕ್ಟ್ ಆಗ್ತವೆ. ಅದಕ್ಕಲ್ಲೇ ಚಲೋದು ಏನಾಗುತ್ತೆ, ಬೇಗ ಅಟ್ರಾಕ್ಟ್ ಆಗಲ್ಲ. ಯಾಕಂದ್ರೆ ಕಾಲ್ ಕೆಟ್ಟಿರ್ಬೇಕು, ಬಾಯಿಗೆ ಟೇಸ್ಟ್ ಹಾಕಲ್ಲ. ಇವೆಲ್ಲ ಬಾಯಿಗೆ ಟೇಸ್ಟ್ ಹಾಕ್ತವೆ, ತೆಲಿಗೆ ಟೇಸ್ಟ್ ಹಾಕಲ್ಲ. ಆದ್ರೆ ಅದಕ್ಕೆ ಕೆಲವ ಜನಗಳು 1000-ಒಬ್ಬ 10,000-ಒಬ್ಬ ವ್ಯಕ್ತಿ ಯಾಕೆ ಯಶಸ್ವಿ ಆಗ್ತಾನೆ, ನಾವು ಗಡಕ್ಕೆ ರೀಚ್ ಮಾಡ್ತಾನೆ. ಎಲ್ಲರೂ ಯಶಸ್ವಿ ಆಗ್ಬೋದು. ಎಲ್ಲರ ಮನುಷ್ಯರು ಎಲ್ಲ ಇದ್ದಾಗ ಅದೈತಿ, ಎಲ್ಲರಿಗೆ ತಿಳಿಯೋದೈತಿ, ಎಲ್ಲರ ಯಶಸ್ವಿ ಯಾಕಾಗಲ್ಲ? ಪೆಡ್ಲರ್ಗಳಿಗೆ ಅವಕಾಶವಿಲ್ಲ ಅಂತಕ್ಕಂಥ ಒಂದರಿಂದ ನೀವು ಮುಕ್ತರಾಗಬೇಕು. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಮಕ್ಕಳು 18, 19, 20 ವಯಸ್ಸಿನ ಮಕ್ಕಳಿದ್ದೀರಿ. ಇಂಥ ಮಕ್ಕಳು ದಾರಿ ತಪ್ಪತಕ್ಕಂಥದ್ದು ಬಹುಶಃ ಇದು ನಮ್ಮ ಒಂದು ಸೋಷಿಯಲ್ ಸೈನ್ಸ್ ಕಲಾ ವಿಭಾಗದಲ್ಲಿ ಕಡಿಮೆ, ಕಾಮರ್ಸ್ ವಿಭಾಗದಲ್ಲಿ ಕಡಿಮೆ, ಸೈನ್ಸ್ ಮತ್ತು ಇಂಜಿನಿಯರಿಂಗು MBBS ಇದ್ದಲ್ಲಿ ಇಂಥ ಡ್ರಗ್ಸ್ ತಗೊಳ್ತಕ್ಕಂಥ ವಿದ್ಯಾರ್ಥಿ ಸ್ನೇಹಿತರು ಬಹಳಷ್ಟು ಇದ್ದಾರ.
ನಮ್ಮಲ್ಲಿ ಕೂಡ ಆ ಪ್ರಮಾಣ ಕಡಿಮೆ. ಆದ್ರೆ ಅಂತ ಒಂದು ವ್ಯವಸ್ಥೆಯಿಂದ ಹೊರಬಂದು ತಂದೆ ತಾಯಿಗಳಿಗೆ ಒಬ್ಬನೇ ಮಗ ಒಬ್ಬನೇ ಮಗಳು ಮೋಕ್ಷದ ಕುಡಿಯುತ್ತೀರಿ. ನಿಮ್ಗೆ ಗೊತ್ತಿಲ್ಲದೆ ಸ್ನೇಹಿತರ ಸಹವಾಸದಿಂದ ನೀವು ದುಶ್ಚಟಗಳಿಗೆ ದಾಸರಾಗಿರ್ತೀರಿ. ಅಂತ ಕಾರ್ಯಕ್ರಮದಿಂದ ಅಂತ ಒಂದು ದುಶ್ಚಟಗಳಿಂದ ನೀವು ಹೊರಬಂದು ನಿಮ್ಮ ಬದುಕನ್ನು ಕಳ್ಕೊಂಡು ಈ ನಾಡಿನ ಸತ್ಪ್ರಜೆಗಳಾಗಿ ಅತ್ಯುತ್ತಮ ಒಂದು ಪ್ರಜೆಗಳಾಗಿ ಈ ನಾಡನ್ನು ಕಟ್ಟುವಲ್ಲಿ ತಾವು ಪಾಲ್ಗೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಮಾನ್ಯ ಪ್ರಾಂಶುಪಾಲರು ಮತ್ತು ಪೊಲೀಸ್ ಇಲಾಖೆ ಮುಖ್ಯಸ್ಥರಂತ ಶ್ರೀ ಎಷ್ಟು ಪ್ರಯತ್ನ ಪಡ್ತಾರ. ನಿಮ್ಮ ಫೀ ಕಟ್ಟಬೇಕು, ನಿಮ್ ಬುಕ್ಸ್ ಕೊಡಿಸ್ಬೇಕು, ನಿಮ್ಗೆ ಅರ್ಬಿ ಕೊಡಿಸ್ಬೇಕು, ನಿಮ್ಗೆ ಹೋಗೋ ಖರ್ಚು ನೋಡ್ಬೇಕು. ಈಗ ಅವ್ರಿಗೆ ಎಷ್ಟು ಕಷ್ಟ ಅದಾರ ಅವ್ರಿಗೆ ಕೊಡ್ತಾರ ಅಂದ್ರ ಈಗ ವ್ಯಸನ ಮುಕ್ತ ಅಂತಂದ್ರೆ 150 ತರ ಬರ್ತಾರೆ. ತಂಬಾಕು ಸೇವಿಸೋದಾಗಲಿ, ದಾರು ಕುಡಿಯೋದಾಗಲಿ, ಬೀಡಿ ಸೇದೋದಾಗಲಿ, ಸಿಗರೇಟ್ ಸೇದೋದಾಗಲಿ. ಈಗ ನಾವು ಅಲ್ಲಿ ಮನೆಯಾಗ ಏನ್ ಬೇಕಾ ತಂದೆ ತಾಯಿ ನಮ್ಮ ಕಡೆಯಿಂದ ರೊಕ್ಕ ವಸೂಲು ಮಾಡಿ ನಮ್ಮ ಎಲ್ಲರೂ ನಾವು ಚಟಗಳು ಮಾಡಿ ಅಂತಂದ್ರೆ ನಮ್ಮ ತಂದೆ ತಾಯಿಗೆ ಸುಖ ತಟ್ಟುವುದಿಲ್ಲ, ನಮಗೂ ಸುಖ ತಟ್ಟುವುದಿಲ್ಲ. ಅದಕ್ಕೆ ದಯವಿಟ್ಟು ಆ ಚಟವನ್ನು ನಾವು ಬಿಡಬೇಕೆಂದು ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ. ಮತ್ತು ಇತರರಿಗೂ ಸೇವಿಸದಂತೆ ಎಚ್ಚರಿಸುತ್ತೇನೆ. ನಾನು ನಮ್ಮ ಯುವಜನತೆ ಮತ್ತು ದೇಶವನ್ನು ಮಾದಕ ದ್ರವ್ಯಗಳ ಮುಕ್ತ ಸಮಾಜವನ್ನಾಗಿ ಮಾಡಲು ಬ್ಯೂರೋ ರಿಪೋರ್ಟ್ ಕೃಷ್ಣ ರಾಠೋಡ್, ಭಾರತ ವೈಭವ ನ್ಯೂಸ್, ಬಸವನ ಬಾಗೇವಾಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.